ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ತಮಗೆ ಇಷ್ಟ ಇದೆ, ಅವರ ಐಡಿಯಾಲಜಿ ಇರ್ಬೋದು ಅಥವಾ ಅವರ ಆಡಳಿತ ವೈಖರಿ ಇರ್ಬೋದು, ಐಡಿಯಾಲಜಿ ಇಷ್ಟ ಆಗಿತ್ತು. ಅದೇ ಸಿದ್ದರಾಮಯ್ಯನವರ ಕುಟುಂಬ ರಾಜಕಾರಣಕ್ಕೆ ಬಗ್ಗೆ ತಾವು ಮಾತಾಡ್ತೀರಾ? ಇಲ್ಲ, ವಿನಯ್ ಕುಮಾರ್ ಅವರು ಚುನಾವಣೆ ಆದಮೇಲೆ ಒಂದಷ್ಟು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅಸಮಾಧಾನ ಆದಮೇಲೆ ಬಿಜೆಪಿ ಕಡೆ ಒಲವು ತೋರಿಸ್ತಾರೆ ಅಂತ. ಈ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು, 1 ಲಕ್ಷ ಜನ ರಾಜಕಾರಣದಲ್ಲಿ ಇಲ್ಲದೆ ಇರೋರು ಬರಲಿ ಅಂತ. ಅದು ಒಳ್ಳೆ ಬೆಳವಣಿಗೆ. ಅದು ನಿಮಗೆ ಮೊನ್ನೆ ಈ ಕುಟುಂಬ ರಾಜಕಾರಣದ ಬಗ್ಗೆ ಒಂದೊಳ್ಳೆ ಅವಕಾಶ ಇತ್ತು. ಹಾವೇರಿಯಲ್ಲಿ ಹೋಗ್ಬಿಟ್ಟು ಶಿಗ್ಗಾವಿಯಲ್ಲಿ ಹೋಗಿ ಭರತ್ ಬೊಮ್ಮಾಯಿ ವಿರುದ್ಧ ನೀವು ಇಲ್ಲ ಕುಟುಂಬ ರಾಜಕಾರಣಕ್ಕೆ ಸಪೋರ್ಟ್ ಮಾಡಬೇಡಿ ಅನ್ನೋಂಥದ್ದಾಗಿ, ಸಂಡೂರಲ್ಲಿ ಹೋಗ್ಬಿಟ್ಟು ನೀವು ಕಾಂಗ್ರೆಸ್ ಕುಟುಂಬ ರಾಜಕಾರಣ ಹಾಕಬೇಡಿ ಅನ್ಬೋದಿತ್ತು. ಮೊನ್ನೆ ಅದ್ಭುತವಾದ ಅವಕಾಶ ಇತ್ತು ತಮಗೆ ಎರಡೂ ಪಕ್ಷದ ವಿರುದ್ಧ. ಸೊ ಹೆಂಗೆ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಸಮಾಜ ಅನ್ನೋದು, ರಾಜಕಾರಣ ಅನ್ನೋದು ನಿಂತು ನೀರಲ್ಲ. ಯಾರು ಎಫರ್ಟ್ ಆಗ್ತಾರೆ, ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೆ. ವಿನಯ್ ಕುಮಾರ್ ಕೊಟ್ಟರೆ ಮಾತ್ರ ಅಲ್ಲ ಕಾಂಗ್ರೆಸ್ ಗೆಲ್ತಿದ್ದು, ನಾವು ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ಟರು ಕಾಂಗ್ರೆಸ್ ಗೆಲ್ಲುತ್ತಿಲ್ಲ ಅಂತ. ನಾವು ದುಡ್ಡು ಹಂಚಿಲ್ಲ, ನಿಮ್ಗೆ ಎಲ್ಲರೂ ಗೊತ್ತಿದೆ, ದುಡ್ಡು ಹಂಚಕ್ಕೆ ಹೋಗಿಲ್ಲ. ಇವ್ರು 20,000 ಹೋಟೆಲ್ ಗೆಲ್ಲೋದಕ್ಕೂ 40 ವರ್ಷ ರಾಜಕಾರಣ ಮಾಡಿ ಒಬ್ಬ ಯಾರೋ ಹೊಸಬ ಬಂದು ಸರ್ವೆ ಮಾಡಿಸ್ದಾಗ ನಿಮ್ಗೆ ಹೇಳಿದ್ದೆ 3-4 ಲಕ್ಷ ಓಟ್ ಬರ್ತದೆ. ನುಡಿ ವಿತ್ ಸ್ವಾಭಿಮಾನಿ ವಿನಾಯಕ್ ವೀಕ್ಷಿಸಿ ಭಾನುವಾರ ಸಂಜೆ 4 ಗಂಟೆಗೆ.